ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ಕತೆಗಳನ್ನು ಕೇಳ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮಕಥೆಯ ಮುಂದುವರೆದ ಸಂಚಿಕೆ. ಹಾಸ್ಪಿಟಲ್ನಲ್ಲಿ ಸೀನಿಯರ್ ಡಾಕ್ಟರ್ ಜೊತೆ ಇದ್ದ ವಿಕ್ರಮ್ ಫೋನು 2 ಬಾರಿ ರಿಂಗಣಿಸಿತು. ಮೊಬೈಲ್ ಸೈಲೆಂಟ್ ಇದ್ದಿದ್ದರಿಂದ ದಾನಿಯ ಹೆಸರು ನೋಡಿ ಹಾಗೆ ಸುಮ್ಮನಾದನು. ಇವನು ಕರೆ ಸ್ವೀಕರಿಸದಿರುವುದನ್ನು ನೋಡಿದವಳು ಹಠ ಬಿಡದೆ ಮತ್ತೊಮ್ಮೆ ಕರೆ ಮಾಡಿದಳು. ಅವಳ ಮೇಲಿನ ಅಸಾಧ್ಯ ಕೋಪಗೊಂಡವನು ತಕ್ಷಣ ಹೊರಬಂದು ಕರೆ ಸ್ವೀಕರಿಸಿ, ಇಡಿಯಟ್, ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಬ್ಯುಸಿ ಇರ್ತೀನಿ ಅಂತ ಅರ್ಥ ಆಗಲ್ವ ನಿಂಗೆ ಎಂದು ಒಂದೇ ಸಮ ಬೈದು ಬಿಟ್ಟನು. ಅದು ನಿಮ್ಮ ಹಾಸ್ಪಿಟಲ್ ಹತ್ರ ಬಂದಿದ್ದೀನಿ, ಅದಕ್ಕೆ ಕಾಲ್ ಮಾಡಿದೆ ಎಂದರೆ ನಿನಗೇನು ತಲೆ ಕೆಟ್ಟಿದೆಯಾ? ಹಾಸ್ಪಿಟಲ್ ಬಳಿ ಯಾಕೆ ಬಂದೆ ಎಂದನು ಅದೇ ಕೋಪದಲ್ಲಿ. ಕಾಫಿ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಎಂದಳು. ಕಾಲೇಜ್ ಕ್ಯಾಂಟೀನಲ್ಲಿ ಕಾಫಿ ಇರಲಿಲ್ವಾ? ಕುಡಿಯಲು ನಿನಗೆ ಇಲ್ಲಿಯೇ ತನಕ ಬರಬೇಕಿತ್ತಾ ಎಂದು ಗದರಿದನು. ಅದು ಎಂದು ಅವಳು ಹೇಳುವ ವೇಳೆಗೆ ಆಗಲೇ ಕರೆ ತುಂಡರಿಸಿ ಅವಳಿರುವ ಬಳಿಗೆ ಬಂದಿದ್ದನು. ನಿನಗೆ ಒಮ್ಮೆ ಹೇಳಿದರೆ ಅರ್ಥ ಆಗಲ್ವಾ? ಹಾಸ್ಪಿಟಲ್ ಬಳಿ ಬರಬೇಡ ಅಂದರೆ ಯಾಕೆ ಬರ್ತೀಯ? ನಿನಗೆ ಏನಾದರೂ ಮಾತನಾಡಿಸಬೇಕು ಅಂದರೆ ಸಂಜೆ ಫ್ರೀ ಇದ್ದಾಗ ಕರೆ ಮಾಡಿ ಮಾತನಾಡಿಸಬಹುದಲ್ಲವಾ? ಯಾವುದೋ ಒಂದು ರೋಗಿಯ ವಿಚಾರವನ್ನು ತಲೆಗೆ ಹಚ್ಚಿಕೊಂಡಿದ್ದವನು ಆ ಎಲ್ಲ ಕೋಪವನ್ನು ದಾನಿಯಾಳ ಮೇಲೆ ತೋರಿಸುತ್ತಿದ್ದನು ವಿಕ್ರಮ್. ಅತ್ತಿಗೆ ನೋಡಿದರೆ ಇವರನ್ನು ಪಾಪು ಅಂತಾರೆ. ಪಾಪು ಅನ್ನೋ ಹೆಸರಿಗೂ ಇವರ ನಡವಳಿಕೆಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಒಳ್ಳೆ ಸಿಡುಕುಮೂತಿ ಸಿದ್ದಪ್ಪನಂಗೆ ಆಡುತ್ತಾರೆ. ಈ ಉರಿಸಿಂಗನ ಬುದ್ಧಿಯನ್ನು ಅತ್ತಿಗೆ ಒಬ್ಬರೇ ಮೆಚ್ಚಬೇಕು ಎಂದು ಗೊಣಗಿಕೊಂಡಿದ್ದಳು. ನಿನಗೆ ಹೇಳುತ್ತಿರುವುದು, ಬರುವುದು ಬಂದು ಯಾಕೆ ಹೀಗೆ ಮೌನಗೌರಿಯ ಹಾಗೆ ನಿಂತಿದ್ದೀಯ? ಮೊದಲು ಇಲ್ಲಿಂದ ಹೊರಡು ಎಂದು ಮತ್ತೊಮ್ಮೆ ಗದರಿದನು. ನಿಮ್ಮನ್ನು ನೋಡಬೇಕು ಎಂದು ಆಸೆಯಾಯಿತು, ಆದರೆ ನೀವು ಯಾವಾಗಲೂ ಬ್ಯುಸಿ ಎಂದು ಹೇಳುತ್ತೀರಾ. ಅದಕ್ಕೆ ನಿಮ್ಮ ಜೊತೆ ಕಾಫಿ ಕುಡಿಯೋಣ ಅಂತ ನಿಮಗೆ ಹೇಳದೆ ಇಲ್ಲಿಗೆ ಬಂದೆ ಎಂದು ಮುಖ ಊದಿಸುತ್ತಾ ಹೇಳಿದವಳ ಕಣ್ಣುಗಳು ತುಂಬಿದವು. ಅವಳ ಕಣ್ಣಲ್ಲಿ ನೀರು ನೋಡಿದವನಿಗೆ ಯಾವುದೋ ಒತ್ತಡವನ್ನು ಇವಳ ಮೇಲೆ ಹಾಕಿದೆನಲ್ಲ ಎಂದು ಬೇಸರಗೊಂಡು, ಸರಿ ಆಯಿತು ಬಾ, ಕಾಫಿ ಕುಡಿಯೋಣ ಎಂದು ಹೇಳಿ ಅವಳ ಕೈ ಹಿಡಿದು ಕಾಫಿ ಶಾಪ್ ಒಳಗೆ ಕರೆದುಕೊಂಡು ಹೋಗಿದ್ದನು. ಇಬ್ಬರು ಕಾಫಿ ಕುಡಿಯುವಾಗ ನಿಮ್ಮನ್ನು ಒಂದು ಮಾತು ಕೇಳಲ್ಲ ಎಂದು ಅಂಜಿಕೆಯಲ್ಲಿಯೇ ಹೇಳಿದಳು. ಅದೇನು ಕೇಳು ಎಂದನು. ನಿಮಗೆ ನಾನು ನಿಜವಾಗಿಯೂ ಇಷ್ಟನಾ ಅಥವಾ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು. ಅವಳು ಯಾಕೆ ಹೀಗೆ ಹೇಳುತ್ತಿದ್ದಾಳೆ ಎಂದು ಅರಿತವನು ತನ್ನ ಎದುರು ಕುಳಿತಿದ್ದವಳ ಕೈ ಹಿಡಿದು, ಸಾರಿ ದಾನಿಯಾ, ಕೆಲಸದಲ್ಲಿರುವ ಒತ್ತಡವನ್ನು ನಿನ್ನ ಮೇಲೆ ಹಾಕಿ ಹಾಗೆ ರೇಗಾಡಿದೆ. ನಾನೊಬ್ಬನೇ ಎಂದಲ್ಲ, ಬಹುಶಃ ಎಲ್ಲ ಗಂಡಸರ ಪರಿಸ್ಥಿತಿಯೂ ಇದೇ ಎನಿಸುತ್ತದೆ. ಕೆಲಸ ಎಂದು ನಮ್ಮ ಮೇಲಿನ ಪೂರ್ತಿ ಗಮನವೆಲ್ಲ ಕೆಲಸದ ಮೇಲೆ ಇರುತ್ತದೆ. ಹಾಗಾಗಿ ನಮ್ಮ ಆತ್ಮೀಯರಿಗೆ ಸಮಯ ಕೊಡಲು ಆಗುವುದಿಲ್ಲ. ಆದರೆ ಈ ರೀತಿಯ ನಮ್ಮ ಪರಿಸ್ಥಿತಿಗಳನ್ನು ಕೆಲವರು ಅರ್ಥ ಮಾಡಿಕೊಳ್ಳುತ್ತಾರೆ, ಇನ್ನು ಕೆಲವರು ಅರ್ಥ ಮಾಡಿಕೊಳ್ಳದೆ ಜಗಳವಾಡುತ್ತಾರೆ ಅಷ್ಟೇ. ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀಯ ಅಲ್ವಾ ಎಂದರೆ ಹಿಡಿದಿದ್ದ ಅವನ ಕೈ ಮೇಲೆ ಅವಳ ಹಸ್ತವನ್ನು ಇಟ್ಟವಳು, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗುತ್ತದೆ. ಇನ್ನೆಂದು ನಿಮ್ಮ ಒಪ್ಪಿಗೆ ಇಲ್ಲದೆ ಈ ಹಾಸ್ಪಿಟಲ್ ಬಳಿ ಬರುವುದಿಲ್ಲ. ಅಲ್ಲದೆ ನಿಮಗೆ ಇಷ್ಟ ಇಲ್ಲದೇ ಇರುವ ಕೆಲಸ ಯಾವುದನ್ನು ನಾನು ಮಾಡುವುದಿಲ್ಲ ಎಂದಳು. ನಾನು ಇವಳ ಮೇಲೆ ರೇಗಿದರೂ ಕೂಡ ಎಷ್ಟು ಸಮಾಧಾನದಲ್ಲಿ ಮಾತನಾಡುತ್ತಿದ್ದಾಳೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಹಾಗೆಲ್ಲ ಮಾತನಾಡಿಬಿಟ್ಟೆ ಎಂದುಕೊಂಡನು. ಥ್ಯಾಂಕ್ಸ್ ದಾನಿಯಾ, ನನಗೂ ಕೂಡ ಈ ಕೆಲಸದ ಒತ್ತಡಕ್ಕೆ ತಲೆನೋವು ಬರುತ್ತಿತ್ತು. ಈ ಕಾಫಿಯಿಂದ ಸ್ವಲ್ಪ ಸಮಾಧಾನ ಆಯಿತು. ಇದೆಲ್ಲ ಆಗಿದ್ದು ನಿನ್ನಿಂದ ಎಂದು ಅವಳಿಗೆ ಧನ್ಯವಾದ ಹೇಳಿದರೆ, ಥ್ಯಾಂಕ್ಸ್ ಅಷ್ಟೇನಾ, ಬೇರೇನೂ ಹೇಳುವುದಿಲ್ಲವಾ ಎಂದು ಮಗಳು ನಕ್ಕಿದ್ದಳು. ಬೇರೆ ಏನು ಎಂದು ಅರಿತವನು, ಐ ಲವ್ ಯು ದಾನಿಯಾ ಎಂದರೆ ಅವನ ಮಾತಿಗೆ ನಾಚಿದವಳ ಕಂಗಳು ತುಂಬಿದವು. ಇದೊಂದು ಪದಕ್ಕೆ ತುಂಬ ದಿನಗಳಿಂದ ಕಾಯುತ್ತಿದ್ದವಳಿಗೆ ಈಗ ಬಹಳವೇ ಸಂತೋಷವಾಗಿತ್ತು. ಅದೇ ಖುಷಿಯಲ್ಲಿ ಐ ಲವ್ ಯು ಟು ಎಂದಿದ್ದಳು. ಒಬ್ಬರು ಇನ್ನೊಬ್ಬರ ಮನವನ್ನು ಅರಿತು ಬಾಳಿದರೆ ಅದೊಂದು ಸುಂದರ ಬದುಕಾಗುವುದು.
ಕಚೇರಿಯಿಂದ ಮನೆಗೆ ಬಂದವಳೆ ತನ್ನ ಬ್ಯಾಗನ್ನು ತೆಗೆದು ಒಂದು ಮೂಲೆಗೆ ಎಸೆದವಳು ಸೋಫಾ ಮೇಲೆ ಕುಳಿತು ಅಳಲು ಶುರು ಮಾಡಿದಳು. ಆಗ ತಾನೇ ಶಾಲೆಯಿಂದ ಬಂದಿದ್ದ ಮನೋಹರ್ ಅವರಿಗೆ ನಯನ ಅಳುವುದನ್ನು ನೋಡಿ ದಿಗಿಲಾಯಿತು. ಅವಳ ಬಳಿ ಕುಳಿತವರು, ನಯನಾ, ಏನಾಯಿತು ಎಂದು ಅವಳ ತಲೆ ನೀವುತ್ತಲೇ ಕೇಳಿದರು. ಮಾವ, ಅದು ಎಂದವಳು ಮೂಗನ್ನು ಸರ್ ಸರ್ ಎಂದು ಎಳೆಯುತ್ತಾ ಪುಟ್ಟ ಮಕ್ಕಳ ಹಾಗೆ ಅಳುವುದನ್ನು ಮುಂದುವರೆಸಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ತುಳಸಿ ಅವರು, ನಯನಾ, ನೀನು ಹೀಗೆ ಅಳುತ್ತಿದ್ರೆ ನಮಗೆ ಭಯವಾಗುತ್ತದೆ, ಮೊದಲು ಏನಾಯಿತು ಎಂದು ಹೇಳು ಎಂದರು ಅದೇ ಆತಂಕದಲ್ಲಿ. ಅವಳನ್ನು ಆ ಮನೆಯ ಸೊಸೆ ಎಂದು ನೋಡುವುದಕ್ಕಿಂತ ಮಗಳ ಹಾಗೆ ನೋಡಿಕೊಂಡಿದ್ದಾರೆ. ಅವಳಿಗೆ ಸ್ವಲ್ಪ ನೋವಾದರೂ ಅವರಿಬ್ಬರು ಸಹಿಸುವುದಿಲ್ಲ. ಅತ್ತೆ, ಇಲ್ಲಿ ಬನ್ನಿ ಕುಳಿತುಕೊಳ್ಳಿ ಎಂದು ತುಳಸಿಯವರ ಕೈ ಹಿಡಿದು ಅವರನ್ನು ಇನ್ನೊಂದು ಬದಿಗೆ ಕೂರಿಸಿಕೊಂಡು, ಅತ್ತೆ, ಇವತ್ತು ನನ್ನ ಕೆಲಸ ಸ್ವಲ್ಪ ಬೇಗ ಮುಗಿಯಿತು, ಅದಕ್ಕೆ ಅರ್ಜುನ್ ಜೊತೆ ಹೊರಗೆ ಹೋಗೋಣ ಎಂದು ಆಸೆಯಿಂದ ಅವನಿಗೆ ಕಾಲ್ ಮಾಡಿದರೆ ನನಗೆ ಆಗಲ್ಲ, ನಾನು ಬ್ಯುಸಿ ಇದ್ದೀನಿ ಎಂದು ಹೇಳಿದ ಎಂದವಳು ತನ್ನ ಅಳುವನ್ನು ಮುಂದುವರಿಸಿದಳು. ನಯನಾ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಅಳ್ತಾರಾ? ಇವತ್ತು ಬ್ಯುಸಿ ಇದ್ದ ಅನಿಸುತ್ತೆ, ನಾಳೆ ಕರೆದುಕೊಂಡು ಹೋಗುತ್ತಾನೆ, ಅಷ್ಟಕ್ಕೆ ಯಾಕೆ ಇಷ್ಟೊಂದು ಅಳ್ತಿದೀಯಾ ಎಂದರು ಮನೋಹರ್. ನಾನು ಬ್ಯುಸಿ ಇದ್ದಾನೆ ಅಂತ ಸುಮ್ಮನಾದೆ ಮಾವ, ಆದರೆ ಈಗ ನಾನು ದಾರಿಯಲ್ಲಿ ಬರುವಾಗ ಯಾವಳೋ ಜೊತೆ ಕಾಫಿ ಕುಡಿಯುತ್ತಿದ್ದ. ಅದನ್ನು ನೋಡಿದ ನಾನು ಅವನಿಗೆ ಕಾಲ್ ಮಾಡಿದರೆ ಕಟ್ ಮಾಡ್ತಾನೆ. ಎಷ್ಟು ಧೈರ್ಯ ಅವನಿಗೆ! ನನ್ನ ಮುಂದೆ ಯಾವಳೋ ಜೊತೆ ಹಲ್ಲು ಕಿರಿದು ನಗುತ್ತಾ ಕಾಫಿ ಕುಡಿಯುತ್ತಿದ್ದ ಎಂದು ಕೋಪದಲ್ಲಿಯೇ ಹೇಳಿದಳು. ನಯನಾಳ ಮಾತು ಕೇಳಿದ ಮನೋಹರ್ ಅವರಿಗೆ ಮಗನ ಗುಣದ ಬಗ್ಗೆ ಅರಿವಿದ್ದರೂ ಸಹ ಸೊಸೆಯ ಮಾತನ್ನು ಕೇಳಿ ತಲೆಯ ಮೇಲೆ ಕೈ ಹೊತ್ತು, ಅರ್ಜುನ್, ಇವತ್ತು ನಿನ್ನ ಕತೆ ಮುಗಿಯಿತು ಎಂದುಕೊಂಡರು. ನಯನಾ, ಅವನು ನಿನ್ನನ್ನು ಹಾಗೆಲ್ಲ ನೆಗ್ಲೆಕ್ಟ್ ಮಾಡಲ್ಲ. ಅವರು ಯಾರೋ ಎಂದು ಅವನು ಈಗ ಬರ್ತಾನಲ್ಲ, ಕೇಳೋಣ ಬಿಡು. ಆಗಲೇ ಮುಸ್ಸಂಜೆಯಾಗಿದೆ, ಈ ಸಮಯದಲ್ಲಿ ಹೆಣ್ಣು ಮಕ್ಕಳು ಅಳಬಾರ್ದು, ಹೋಗಿ ಮುಖ ತೊಳೆದು ಬಾ ಎಂದರು ತುಳಸಿ. ಅತ್ತೆ, ನೀವು ಅವನ ಪರ ವಹಿಸಿ ಮಾತಾಡ್ತಿದ್ದೀರಾ, ನಾನು ಮುಖ ತೊಳೆಯುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತವಳನ್ನು ನೋಡಿದ ಮನೋಹರ್ ಅವರು ಹೆಂಡತಿಯೆಡೆಗೆ ತಿರುಗಿ ಅವಳಿಗೆ ಏನೂ ಹೇಳಬೇಡ ಎಂದು ಸನ್ನೆ ಮಾಡಿದರು. ಗಂಡನ ಮಾತಿಗೆ ತಲೆಯಾಡಿಸಿ ಕಾಫಿ ಮಾಡಲು ಹೊರಟವರು ಮೂವರಿಗೂ ಕಾಫಿ ಮಾಡಿಕೊಂಡು ಬಂದಿದ್ದರು. ಅಷ್ಟರಲ್ಲಿ ಅರ್ಜುನ್ ಕೂಡ ತನ್ನ ಕಚೇರಿಯಿಂದ ಬಂದಿದ್ದನು. ಮನೋಹರ್ ಅವರು ಕಾಫಿ ಕಪ್ ಕೈಯಲ್ಲಿ ತೆಗೆದುಕೊಂಡರೆ ನಯನಾ ಮಾತ್ರ ನನಗೆ ಬೇಡ ಎಂದಳು. ಅವಳ ಮುನಿಸನ್ನು ಕಂಡವರು ಮುಗುಳು ನಗುತ್ತಲೇ ಅದೇ ಕಪ್ಪನ್ನು ತನ್ನ ಮಗನ ಮುಂದೆ ಹಿಡಿದಿದ್ದರು. ಏನು ಮಾತನಾಡದೆ ತಾಯಿ ಕೊಟ್ಟ ಕಾಫಿಯನ್ನು ಕೈಯಲ್ಲಿ ಹಿಡಿದು ಒಂದು ಗುಟುಕು ಕುಡಿಯುತ್ತಿದ್ದ ಹಾಗೆ, ಆಗಲೇ ಅದ್ಯಾವಳದ್ದೋ ಜೊತೆ ಒಂದು ಸರಿ ಕಾಫಿ ಆಗಿದೆ, ಇವಾಗ ಮತ್ತೊಮ್ಮೆ ಕೊಡ್ತಿದ್ದೀರಾ, ಕೊಡಿ ಕುಡಿಯಲಿ ಎಂದು ವ್ಯಂಗ್ಯ ಮಾಡುತ್ತಿದ್ದ ಹಾಗೆ ಅರ್ಜುನನಿಗೆ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೆ ಹತ್ತಿತು. ನಯನಾ, ಏನಾಯಿತು, ಯಾಕೆ ಹೀಗೆ ಮಾತಾಡ್ತಿದ್ದೀಯಾ ಎಂದು ಆಶ್ಚರ್ಯದಲ್ಲಿ ಕೇಳಿದನು. ಮಾವ, ಅವನ ಜೊತೆ ನನಗೆ ಮಾತನಾಡಲು ಇಷ್ಟ ಇಲ್ಲ, ನೀವೇ ಹೇಳಿ ಎಂದು ಮನೋಹರ ಅವರ ಕಡೆ ತಿರುಗಿದಳು. ಅರ್ಜುನ್, ನಯನ ಹೊರಗೆ ಹೋಗಬೇಕು ಎಂದು ಕರೆ ಮಾಡಿದಾಗ ಯಾಕೆ ಹೋಗಲ್ಲ ಎಂದು ಹೇಳಿದೆ ಎಂದರೆ, ಅಪ್ಪ, ನನಗೆ ಬಿಡುವಿರಲಿಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಇವಳು ಆ ವಿಷಯಕ್ಕೆ ಇಷ್ಟೊಂದು ಮುಖ ಊದಿಸಿಕೊಳ್ಳುತ್ತಾಳೆ ಎಂದು ಗೊತ್ತಿರಲಿಲ್ಲ ಎಂದರೆ, ಮಾವ, ವಿಷಯವನ್ನು ನೀವು ಸರಿಯಾಗಿ ಹೇಳುತ್ತಿಲ್ಲ ಎಂದಳು. ಈಗ ಅದೇ ವಿಷಯ ಕೇಳಲು ಬರ್ತಿದ್ದೀನಮ್ಮ ನಯನ ಎಂದವರು, ನನ್ನ ಸೊಸೆ ಕರೆದರೆ ಸಮಯ ಇಲ್ಲ ಎಂದು ಹೇಳಿ ಯಾವುದೋ ಹುಡುಗಿ ಜೊತೆ ಕಾಫಿ ಕುಡಿಯುತ್ತಿದ್ದಂತಲ್ಲ, ಯಾರೋ ಆ ಹುಡುಗಿ ಎಂದು ಗಂಭೀರವಾಗಿಯೇ ಕೇಳಿದರು. ತಂದೆಯ ಮಾತು ಕೇಳಿದವನಿಗೆ ನಯನ ಮುಖ ಊದಿಸಿ ಕುಳಿತಿರುವುದಕ್ಕೆ ಕಾರಣ ತಿಳಿದು ಹೋಗಿತ್ತು. ಹಾಗಾದರೆ ನೀನು ಕಾಲ್ ಮಾಡಿದಾಗ ಅಲ್ಲೇ ಇದ್ದ, ಮತ್ತೆ ನೀನು ನಾವಿರುವಲ್ಲಿಗೆ ಬರಬಹುದಿತ್ತಲ್ವ, ಯಾಕೆ ಬರಲಿಲ್ಲ ಎಂದು ನಯನಾಳನ್ನು ಕೇಳಿದರೆ, ನಿಮ್ಮಿಬ್ಬರನ್ನು ದೂರದಲ್ಲಿಯೇ ನೋಡಿ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿತ್ತು, ಇನ್ನು ಅಲ್ಲಿಗೆ ಬಂದು ಅದು ದಗದಗ ಎಂದು ಉರಿಯಲಿ ಅಂತ ಅಲ್ವಾ ನಿನ್ನ ಯೋಜನೆ ಎಂದಳು. ನಯನಾ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ, ಅವರು ನನ್ನ ಕ್ಲೈಂಟ್, ಕೇಸ್ ವಿಷಯವಾಗಿ ಮಾತನಾಡುತ್ತಾ ಹಾಗೆ ಕಾಫಿ ಕುಡಿಯುತ್ತಿದ್ದು ಅಷ್ಟೇ, ನೀನು ತಿಳಿದುಕೊಂಡಿರುವ ಹಾಗೆ ಏನೂ ಇಲ್ಲ ಎಂದನು. ಅಷ್ಟೊಂದು ಸುಂದರವಾಗಿರುವ ಹುಡುಗಿ ಯಾವ ಕೇಸ್ ತೆಗೆದುಕೊಂಡು ನಿನ್ನ ಬಳಿ ಬಂದಿದ್ದಳು ಎಂದ ತಕ್ಷಣ, ನಯನಾ, ಆ ಹುಡುಗಿ ಅಷ್ಟೊಂದು ಚೆನ್ನಾಗಿದ್ದಾಳಾ ಎಂದು ತಕ್ಷಣಕ್ಕೆ ಕೇಳಿದರು ತುಳಸಿ ಅವರು. ನನಗಿಂತಲೂ ಚೆನ್ನಾಗಿದ್ದಾಳೆ, ಅದಕ್ಕೆ ಅಲ್ವಾ ನಿಮ್ಮ ಮಗ ಅವಳ ಜೊತೆ ಹಲ್ಕಿರಿದು ಮಾತನಾಡುತ್ತಿದ್ದಿದ್ದು. ನಯನಾ, ಮಾತು ಎಲ್ಲೇ ಮೀರುತ್ತಿದೆ ಎಂದು ಕೋಪಗೊಂಡನು.
ಅರ್ಜುನ್ ಕೋಪಗೊಂಡಿದ್ದನ್ನು ನೋಡಿ ಇನ್ನು ಮಾತು ಮುಂದುವರಿಸದೆ ಅಲ್ಲಿಂದ ಎದ್ದು ಕೋಣೆಗೆ ಹೋಗಿದ್ದಳು. ಅರ್ಜುನ್, ಯಾಕಿಷ್ಟು ಕೋಪ ಮಾಡ್ಕೋತಿದೀಯ? ನಯನಾಳದ್ದು ಮಗುವಿನ ಮನಸ್ಸು. ಸ್ವಲ್ಪ ಸಮಯ ಮಕ್ಕಳ ಹಾಗೆ ಹಠ ಮಾಡಿದರೂ ಆಮೇಲೆ ಅವಳೇ ಸಮಾಧಾನವಾಗುತ್ತಾಳೆ ಎಂದರು ಮನೋಹರ್ ಅವರು. ಅದು ನನಗೂ ಗೊತ್ತು ಅಪ್ಪ, ಆದರೆ ಈ ವಿಷಯವನ್ನು ಇಷ್ಟೊಂದು ದೊಡ್ಡದು ಮಾಡಬೇಕಿತ್ತ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು. ನೀನು ಅವಳ ಕಾಲ್ ರಿಸೀವ್ ಮಾಡಿ ಮಾತನಾಡದಿರುವುದಕ್ಕೆ ಅವಳಿಗೆ ಬೇಸರ ಆಗಿದೆ. ಅದಕ್ಕೆ ಹೀಗೆ ಕೋಪ ಮಾಡಿಕೊಂಡಿದ್ದಾಳೆ. ನೀನು ಆಗಲೇ ಕರೆ ಸ್ವೀಕರಿಸಿ ಹೀಗೆ ಎಂದು ಹೇಳಿದಿದ್ದರೆ ಅವಳಿಗೆ ಇಷ್ಟು ಬೇಸರವಾಗುತ್ತಿರಲಿಲ್ಲ. ಹೋಗಿ ಸಮಾಧಾನ ಮಾಡು ಎಂದರು ಮನೋಹರ್. ತಂದೆಯ ಮಾತು ಕೇಳಿದವನಿಗೆ ತನ್ನ ತಪ್ಪಿನ ಅರಿವಾಗಿ ಕೋಣೆಗೆ ಬಂದಿದ್ದನು. ಕಿಟಕಿಯ ಬಳಿ ಅಳುತ್ತಲೇ ನಿಂತಿದ್ದವಳ ಬಳಿ ಬಂದು ಹಿಂದೆಯಿಂದ ಬಳಸಿದವನು, ಸಾರಿ ನಯನ, ಅವರು ನಿಜವಾಗಿಯೂ ನನ್ನ ಕ್ಲೈಂಟ್ಸ್. ಕೇಸ್ ವಿಷಯವಾಗಿ ಮಾತನಾಡಲು ಬಂದಿದ್ದರು. ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಎಂದು ಹೇಳುತ್ತಾ ಅವಳ ಭುಜದ ಮೇಲೆ ತಲೆ ಇರಿಸಿದನು. ನನಗಿಂತ ನಿನ್ನ ಮೇಲೆ ಹೆಚ್ಚಿಗೆ ನಂಬಿಕೆ ಇದೆ ಅರ್ಜುನ್. ನಾನು ನಿನ್ನ ಮೇಲೆ ಅನುಮಾನ ಪಡುತ್ತಿಲ್ಲ, ಆದರೆ ನಿನ್ನ ಬಿಡುವಿನ ಎಲ್ಲ ಸಮಯ ನನಗೆ ಮಾತ್ರ ಮೀಸಲಿರಬೇಕು ಎನ್ನುವ ಸ್ವಾರ್ಥ ನನ್ನದು. ನನಗೂ ಆಫೀಸ್ ಟೆನ್ಷನ್, ನಿನಗೂ ಕೋರ್ಟಿನ ಟೆನ್ಷನ್. ಇಬ್ಬರಿಗೂ ನಮ್ಮ ವೈಯಕ್ತಿಕ ಸಮಯವನ್ನು ಕಳೆಯಲು ಸಮಯವೇ ಸಾಲುತ್ತಿಲ್ಲ. ಸಿಗುವ ಸ್ವಲ್ಪ ಸಮಯದಲ್ಲಾದರೂ ನಿನ್ನ ಜೊತೆ ಇರಬೇಕು ಎಂದು ಬಯಸುತ್ತೇನೆ. ನೀನು ನನ್ನ ಕಾಲ್ ರಿಸೀವ್ ಮಾಡದೆ ಅವಳ ಜೊತೆ ಖುಷಿಯಾಗಿ ಮಾತನಾಡುತ್ತಿದ್ದಿದ್ದು ನನಗೆ ಬೇಸರ ಆಯಿತು ಅಷ್ಟೆ. ಅದಕ್ಕೆ ಅದನ್ನು ಸಹಿಸಲಾಗದೆ ಮನೆಗೆ ಬಂದು ಅತ್ತು ಬಿಟ್ಟೆ. ಸಾರಿ, ಇನ್ಮುಂದೆ ಹೀಗೆಲ್ಲ ಮಾತನಾಡುವುದಿಲ್ಲ ಎಂದು ಅರ್ಜುನನ ಕಡೆಗೆ ತಿರುಗಿ ಹೇಳಿದರೆ, ನಿಜವಾಗಿಯೂ ಇವಳದು ಮಗುವಿನ ಮನಸ್ಸು. ಅದೆಷ್ಟು ಬೇಗ ಇವಳ ಕೋಪ ಕರಗಿ ಸಮಾಧಾನವಾಗುತ್ತಾಳೆ. ಮತ್ತೆ ಈಗ ಅವಳೇ ಸಾರಿ ಕೇಳುತ್ತಿದ್ದಾಳೆ ಎಂದುಕೊಂಡವನು ಅವಳ ಹಣೆಗೆ ಮುತ್ತನಿರಿಸಿ ಲವ್ ಯು ಎಂದು ಹೇಳಿ ತನ್ನ ಎದೆಗೆ ಒರಗಿಸಿಕೊಂಡಿದ್ದನು. ಅವನ ಎದೆಗೂಡಿಗೆ ಗುಬ್ಬಚ್ಚಿಯ ಹಾಗೆ ಒರಗಿದವಳ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ದೊರಕಿತು. ನಯನ, ಆದರೂ ಅವರು ತುಂಬ ಚೆನ್ನಾಗಿದ್ದಾರೆ ಅಲ್ವಾ ಎಂದು ಹೆಂಡತಿಯನ್ನು ಕಾಡಿಸಲು ನಿಂತನು. ಚೆನ್ನಾಗಿದ್ದಾಳೆ. ನಿನ್ನ ಜೊತೆ ಇನ್ನೊಂದು ಬಾರಿ ಹಲ್ಕಿರಿದು ಮಾತನಾಡಲಿ ಅವಳ ಕಾಲು ಮುರಿದು ಕೈಗೆ ಕೊಡ್ತೀನಿ ಎಂದು ಅವನ ಎದೆಗೆ ಹೊಡೆದಿದ್ದಳು. ಅವಳ ಮಾತಿಗೆ ಜೋರಾಗಿ ನಕ್ಕಿದ್ದನು ಅರ್ಜುನ್. ಅಣ್ಣ, ನೀನು ದೇವರ ಹತ್ರ ಹೋಗಿದ್ದಾಗ ಅತ್ತಿಗೆ ಎಷ್ಟು ಅಳ್ತಿದ್ರು ಗೊತ್ತಾ? ಪಾಪ ಅವರನ್ನು ಬಿಟ್ಟು ಇನ್ನೆಂದಿಗೂ ನೀನು ದೇವರ ಬಳಿ ಹೋಗಬೇಡ. ಮಂಚದ ಮೇಲೆ ಮಲಗಿದ್ದವನ ಹೊಟ್ಟೆಯ ಮೇಲೆ ಕುಳಿತು ಅವನ ಮೊಬೈಲ್ ಕೈಯಲ್ಲಿ ಹಿಡಿದು ಹೇಳಿದಳು ಪುಟ್ಟ ಆಯಿಷಾ. ಜಾನಕಿ ತಾನು ಇಲ್ಲದಿದ್ದಾಗ ಅದೆಷ್ಟು ದುಃಖಪಟ್ಟಿದ್ದಾಳೆ ಎಂದು ಮೊದಲೇ ಅಂದಾಜಿಸಿದನಾಗಿದ್ದರೂ ಆಯಿಷಾಳ ಮಾತನ್ನು ಕೇಳಿ ನನ್ನಿಂದ ಇವಳಿಗೆ ಎಷ್ಟು ನೋವು ಎಂದು ನೊಂದುಕೊಂಡವನು ಸೋಫಾ ಮೇಲೆ ಕುಳಿತಿದ್ದ ಹೆಂಡತಿಯೆಡೆಗೆ ನೋಟ ಹರಿಸಿದನು. ಆಯಿಷಾಳ ಮಾತು ಕೇಳಿ ಜಾನಕಿ ಕೂಡ ಅವನನ್ನೇ ನೋಡುತ್ತಾ ಉಳಿದಳು. ಆಯಿಷಾ, ನಿಮ್ಮ ಅತ್ತಿಗೆಗೆ ಬುದ್ಧಿ ಇಲ್ಲ, ಅದಕ್ಕೆ ಹಾಗೆ ಅಳುತ್ತಾಳೆ. ನೀನಾದರೂ ಅವಳಿಗೆ ಬುದ್ಧಿ ಹೇಳಬಾರ್ದಾ ಎಂದು ಮಗುವಿಗೆ ಹೇಳಿದನು. ಅಣ್ಣ ಬರ್ತಾನೆ, ನೀವು ಅಳಬೇಡಿ ಎಂದು ನಾನು ಹೇಳಿದರೂ ಸಹ ಅಳುತ್ತಲೇ ಇದ್ರು ಅಣ್ಣ ಎಂದು ಮತ್ತೊಮ್ಮೆ ದೂರು ಹೇಳಿತು. ಆಗಲೇ ರೆಹಮಾನ್ ಇಲ್ಲದ ದಿನಗಳನ್ನು ನೆನೆದವಳ ಕಣ್ಣುಗಳು ಮತ್ತೊಮ್ಮೆ ತುಂಬಿದವು. ಅಷ್ಟರಲ್ಲಿ ಹೊರಗಿನಿಂದ ಅಣ್ಣ ಅಣ್ಣ ಬಾಯಿಲಿ ಎನ್ನುವ ದಾನಿಯಾಳ ಧ್ವನಿ ಕೇಳಿಸಿತು. ಧಾನಿಯ, ಅಲ್ಲಿಂದಲೇ ಯಾಕೆ ಕೂಗುತ್ತಿದ್ದೀಯಾ? ಒಳಗೆ ಬಾ ಎಂದು ಹೇಳಿದರೆ, ನಾನು ಒಳಬಂದು ನಿನ್ನ ಮತ್ತು ಅತ್ತಿಗೆ ಇಬ್ಬರಿಗೂ ಕರಡಿ ಆಗುವುದಿಲ್ಲ, ನಾನು ಬರುವುದಿಲ್ಲ, ನೀನೇ ಬಾ ಎಂದು ನಗುತ್ತಾ ಹೇಳಿದರೆ, ಏ ಧಾನ್ಯ, ಇಲ್ಲಿ ಕರಡಿ ಇಲ್ಲ, ನಾವೇ ಇರೋದು, ಬಾರೆ ಒಳಗೆ ಎಂದಳು ಆಯಿಷಾ. ಇಬ್ಬರ ಮಾತು ಕೇಳಿದ ಜಾನಕಿ ತಲೆಯ ಮೇಲೆ ಕೈ ಹೊತ್ತರೆ ರೆಹಮಾನನಿಗೆ ಜೋರು ನಗು ಬಂದಿತು. ಕೋಣೆಯಲ್ಲಿ ಆಯಿಷಾಳ ಮಾತು ಕೇಳಿದವಳು ಒಳಬರುತ್ತಲೇ, ನೀನು ಇಲ್ಲಿಯೇ ಇದ್ದೀಯಾ ಎಂದಳು. ದಾನಿಯ ಮೊದಲಿನ ಹಾಗೆ ಆಯಿಷಾಳ ಮೇಲೆ ಕೋಪ ಮಾಡಿಕೊಳ್ಳುವುದು, ಗದರುವುದು ಮಾಡುತ್ತಿರಲಿಲ್ಲ. ಅವಳನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಳು. ಅಣ್ಣ, ಕಾಲೇಜಿನಿಂದ ನೀನು ಹೇಳಿದ ಅಡ್ಮಿಷನ್ ಫಾರ್ಮ್ ಕಳಿಸಿದ್ದಾರೆ ಎಂದ ತಕ್ಷಣ ಖುಷಿಯಲ್ಲಿ ಆಯಿಷಾಳನ್ನು ಪಕ್ಕಕ್ಕೆ ಸರಿಸಿ ಮೇಲೆ ಎದ್ದವನು ಕೊಡು ಎಂದು ಕೈ ಚಾಚಿದರೆ, ನಾನು ಕೊಡುವುದಿಲ್ಲ ಎಂದು ನಗುತ್ತಲೇ ಅದನ್ನು ಹಿಡಿದು ಕೆಳಗೆ ಓಡಿದಳು. ಅವಳ ಹಿಂದೆಯೇ ಬಂದ ರೆಹಮಾನ್, ಧಾನಿಯಾ, ಫಾರಂ ಕೊಡು, ಆಟ ಆಡಿಸಬೇಡ, ಹರಿದು ಹೋದರೆ ಕಷ್ಟ, ತುಂಬ ಇಂಪಾರ್ಟೆಂಟ್ ಅದು ಎಂದನು. ಇವರಿಬ್ಬರ ಮಾತುಕತೆ ನೋಡಿದ ಮನೆಯವರೆಲ್ಲರಿಗೂ ಅದು ಯಾವ ಫಾರಂ ಎಂದು ತಿಳಿದು ಹೋಗಿತ್ತು. ದಾನಿಯ ಓದುತ್ತಿರುವ ಅದೇ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರ ಜೊತೆ ಮಾತನಾಡಿ ಜಾನಕಿಗೆ ಅಡ್ಮಿಷನ್ ಮಾಡಲು ಅಡ್ಮಿಷನ್ ಫಾರಂ ಕೇಳಿದ್ದರಿಂದ
ಜಾನಕಿ MBBS ಓದಲು ಅದೇ ಕಾಲೇಜಿನಲ್ಲಿ ಸೀಟ್ ಕೊಟ್ಟಿದ್ದರು. ಅದನ್ನು ದಾನಿಯಾಳ ಕೈಯಿಂದ ಕಳಿಸಿದ್ದರು. ಜಾನಕಿ MBBS ಓದುತ್ತಾಳೆ ಎಂಬ ವಿಷಯವನ್ನು ಕೇಳಿ ಇಡೀ ಮನೆಯವರಿಗೆಲ್ಲ ಬಹಳವೇ ಸಂತೋಷವಾಗಿತ್ತು. ಆದರೆ ಜಾನಕಿ ಮಾತ್ರ ಈ ವಿಷಯದಲ್ಲಿ ಸಂತೋಷ ಇರಲಿಲ್ಲ. ಅವಳ ಮುಖದಲ್ಲಿ ಬೇಸರದ ಛಾಯೆ ಎದ್ದು ಕಾಣುತ್ತಿತ್ತು. ಮನೆಯವರೆಲ್ಲರೂ ಸಂಭ್ರಮ ಪಡುತ್ತಿದ್ದರೆ ಜಾನಕಿ ಮಾತ್ರ ಅದೇ ಬೇಸರದಲ್ಲಿ ಕೋಣೆಗೆ ಬಂದಿದ್ದಳು. ಮುಂದುವರಿಯುವುದು. ಧನ್ಯವಾದಗಳು.